ಬಂಗಾರಪೇಟೆ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಭೆ ಮುಂಭಾಗ. ಕರ್ನಾಟಕ ದಲಿತ ರೈತ ಸೇನೆ ಸಂಘಟನೆಯ ಕೋಲಾರ ಜಿಲ್ಲಾಧ್ಯಕ್ಷರಾಗಿ ಶ್ರೀ ರಾಜ್ ಕೋಟೆಗೆ ರವರನ್ನು ಆಯ್ಕೆ ಮಾಡಿ ಆದೇಶಿಸಲಾಗಿದೆ. ಕರ್ನಾಟಕ ದಲಿತ ರೈತ ಸೇನೆ ರಾಜ್ಯಾಧ್ಯಕ್ಷ ಹುಣಸನಹಳ್ಳಿ ವೆಂಕಟೇಶ್ ಮಾತನಾಡಿ, ಸಂಘಟನೆಯ ಮಾನದಂಡಗಳಿಗೆ ಬದ್ಧವಾಗಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ, ಕಾರ್ಮಿಕ ಹಾಗೂ ರೈತರ ಪರವಾಗಿ ನಿಂತು ನಿಷ್ಪಕ್ಷಪಾತವಾಗಿ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸಲು ಸೂಚಿಸಿದ್ದು, ಸಂಘಟನೆಯ ಮಾನದಂಡಗಳನ್ನು ಉಲ್ಲಂಘನೆ ಮಾಡಿದ್ದಲ್ಲಿ ಯಾವುದೇ ಮುನ್ಸೂಚನೆಯಿಲ್ಲದೆ ತಮ್ಮನ್ನು ಸಂಘಟನೆಯಿಂದ ವಜಾಗೊಳಿಸಲಾಗುವುದೆಂದು ಈ ಮೂಲಕ ಆದೇಶಿಸಿ ಪತ್ರವನ್ನು ನೂತನ ಜಿಲ್ಲಾಧ್ಯಕ್ಷರಿಗೆ ರಾಜಕೋಟೆ ಅವರಿಗೆ ನೀಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಮತ್ತು ರೈತ ಕೂಲಿ ಕಾರ್ಮಿಕರ ಪರವಾಗಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು. ಇವತ್ತು ಸುಮಾರು 9 ವರ್ಷಗಳಿಂದ ಕರ್ನಾಟಕ ದಲಿತ ರೈತ ಸೇನೆಯು ತಮ್ಮದೇ ಆದಂಥ ಒಂದು ನಿಷ್ಠಾವಂತವಾಗಿ ಕಾರ್ಯನಿರ್ವಹಿಸಿಕೊಂಡು ಇವತ್ತು ಎಲ್ಲೋ ಒಂದು ಕಡೆ ಕಪ್ಪು ಚುಕ್ಕೆ ಬರದಂತೆ ಕಾರ್ಯವನ್ನು ನಿರ್ವಹಿಸ್ಕೊಂಡು ಬಂದಿರತಕ್ಕಂಥದ್ದು ಇಡೀ ಜಿಲ್ಲೆಯಲ್ಲಿ ಒಂದು ಮಾದರಿಯಾಗಿ ನಾವು ಬೆಳೆದಿರ್ತಕ್ಕಂಥದ್ದು ಎಲ್ಲರ ಸಹಕಾರನೂ ನಮಗೆ ದೊರೆತಿದೆ. ಅದೇ ರೀತಿ ಯಾವುದೇ ಸಂಘಟನೆಯ ಒಂದು ಮಾನದಂಡಗಳನ್ನು ಪರಿಪಾಲನೆ ಮಾಡಿಕೊಂಡು ಅದರ ಪರವಾಗಿ ಕಾರ್ಯನಿರ್ವಹಿಸಬೇಕು ಅಂತ ನಾನು ಅವ್ರಿಗೆ ಕಿವಿಮಾತನ್ನು ಹೇಳ್ತೀನಿ. ಯಾಕಂದರೆ ಇವತ್ತು ಈ ರಾಜ್ಯಾದ್ಯಂತ ಮತ್ತು ಜಿಲ್ಲಾದ್ಯಂತ ಹಲವಾರು ಸಂಘಟನೆಗಳಿವೆ. ಎಷ್ಟೇ ಸಂಘಟನೆಗಳಿದ್ದರೂ ನಮ್ಮ ಮೂಲ ಉದ್ದೇಶ ನಮ್ಮ ಶೋಷಿತ ವರ್ಗದ ಒಂದು ಏಳಿಗೆಯನ್ನು ಮತ್ತು ಶೋಷಿತ ಸಮುದಾಯದ ಒಂದು ದಮನವನ್ನು ನಾವು ಖಂಡಿಸಿ ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಒಂದು ಸಂವಿಧಾನದ ಅಡಿಯಲ್ಲಿ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇನ್ಮೇಲೂ ಸಹ ಅದೇ ರೀತಿ ನಮ್ಮ ರಾಜಕೋಟೆಯರವರು ಸಹ ಈ ರೀತಿಯಾಗಿ ಕಾರ್ಯನಿರ್ವಹಿಸ್ಕೊಂಡು ಹೋಗಬೇಕು ಅಂತೇಳಿ ನಾನು ಅವರಿಗೆ ಒಂದು ನೇಮಕಾತಿ ಪತ್ರವನ್ನು ಸಹ ನೀಡಿರ್ತೀನಿ. ಅದೇ ನಮ್ಮ ಸಂಘಟನೆಯ ಒಂದು ಮಾನದಂಡಗಳನ್ನು ಉಲ್ಲಂಘನೆ ಮಾಡಿ ಯಾವುದೇ ರೀತಿ ಒಂದು ಅವೈಜ್ಞಾನಿಕವಾಗಿ ತಾವು ನಡ್ಕೊಂಡಾಗ ನಾನು ಮಾಧ್ಯಮದ ಮುಖಾಂತರ ಅವ್ರು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಯಾವುದೇ ಮುನ್ಸೂಚನೆ ಇಲ್ಲದೆ ನಾನು ತಮ್ಮನ್ನು ಸಂಘಟನೆಯಿಂದ ಕೂಡ ನಾನು ತೆಗೆದುಹಾಕಲಿಕ್ಕೆ ನಾನು ಹಿಂದೆ ನೋಡಲ್ಲ. ಯಾಕಂದರೆ ನನಗೆ ಸಂಘಟನೆ ಇಂಪಾರ್ಟೆಂಟು ಮತ್ತು ನನ್ನ ಸಮುದಾಯದ ಒಂದು ಏಳಿಗೆ ಇಂಪಾರ್ಟೆಂಟು. ನೀವು ನಮ್ಮ ಸಮುದಾಯದ ಪರವಾಗಿ ಹೋರಾಟ ಮಾಡಲಿಕ್ಕೆ ಸದಾ ನಿಮ್ಮೊಟ್ಟಿಗೆ ನಾವು ಇರ್ತೀವಿ ಅಂತೇಳಿ ನಾನು ಈ ಮೂಲಕ ತಮಗೆ ತಿಳಿಸಲು ಬಯಸ್ತೇನೆ.